IDSMT ಕಾಂಪ್ಲೆಕ್ಸ್ ಅದರ ಬಾಡಿಗೆಗಳು ಸುಮಾರು ಬ್ಯಾಲೆನ್ಸ್ ಇದೆ ಅಂತ ಸುಮಾರು 6 ರಿಂದ 8 ತಿಂಗಳ ಹಿಂದೆ ನಗರಸಭೆಯಿಂದ ಬೀಗ ಹಾಕಿಕೊಳ್ಳೋದು ನೀವು ಕಂಡಿದ್ದೀರಾ. ತದನಂತರ ಬಾಡಿಗೆ ಎಲ್ಲ ವಸೂಲಾತಿ ಮಾಡಿ ಎಲ್ಲ ಬಾಡಿಗೆಗಳ ಅಪ್ಡೇಟ್ ಮಾಡಿದ್ದಾರೆ. ಭಾಳಷ್ಟು ಜನರು ಸಾಲ ಸೂಲ ಮಾಡಿದ್ದಾರೆ, ಒಡವೆಗಳು ಇರುವೆ ಇಕ್ಕಿದ್ದಾರೆ. ನಾನು ಹೇಳ್ತಾರಂಥ ಮಾತುಗಳಲ್ಲ. ಇದು ಯಾರಲ್ಲಿ ಓನರ್ಸ್ ಇದ್ದಾರೆ, IDMC ಇದು ಕಾಂಪ್ಲೆಕ್ಸಲ್ಲಿ ಓನರ್ಸ್ ಯಾರಿದ್ದಾರೆ ಅವ್ರು ಹೇಳಿರುವಂಥ ಮಾತುಗಳು. ಮೊನ್ನೆ ನಮ್ಮ ಜಿಲ್ಲಾಧಿಕಾರಿಗಳು ಸಭೆ ಮಾಡ್ತಾರೆ. ಈಗ ಆ ಬಿಲ್ಡಿಂಗ್ ಡೆಮಾಲಿಷ್ ಮಾಡಬೇಕು, ಆದಷ್ಟು ಬೇಗ ನೀವೆಲ್ಲ ಆ ಅಂಗಡಿಗಳು ಖಾಲಿ ಮಾಡಬೇಕು, ನಾವು ಡೆಮಾಲಿಷ್ ಮಾಡಬೇಕಂತ. ಅಲ್ಲಿ ಪಾಪ ಮಹಿಳೆ ಕಣ್ಣಲ್ಲಿ ನೀರು ಹಾಕ್ಕೊಳ್ತಾರೆ, ಕೇಳ್ಕೊಳ್ತಾರೆ, ನಮಗೆ ಸ್ವಲ್ಪ ಸಮಯಾವಕಾಶ ಕೊಡಿ, ನಾವು ಸಾಲಗಳು ಮಾಡಿದ್ದೀವಿ, ಏಕಾಏಕಿ ಈ ರೀತಿ ಮಾಡಿದ್ರೆ ಕಷ್ಟ ಆಗತ್ತೆ, ಮತ್ತು ಸಾಲವನ್ನು ಮರುಪಾವತಿ ಮಾಡೋಕ್ಕೆ ಭಾಳ ಕಷ್ಟ ಆಗತ್ತೆ, ನಮಗೆ ಅಂಗಡಿಗಳಿರಲ್ಲ, ನಾವು ಬೇರೆ ಕಡೆ ಹೋಗಿಬಿಟ್ಟು ವ್ಯಾಪಾರ ಮಾಡೋಕ್ಕೆ ಆ ವ್ಯಾಪಾರ ಅಷ್ಟು ನಡೆಯೋದಿಲ್ಲ, ದಯವಿಟ್ಟು ಸ್ವಲ್ಪ ಸಮಯಾವಕಾಶ ಕೊಡಿ ಅಂತ ಕೋರ್ತಾರೆ. ಮತ್ತು ಅಲ್ಲಿರುವಂಥ ಸುಮಾರು ಜನರು ಒಂದೊಂದು ರೀತಿಯಲ್ಲಿ ಅವರ ಬಾಧೆಗಳು ಹೇಳ್ಕೊಳ್ತಾರೆ. ಜಿಲ್ಲಾಧಿಕಾರಿಗಳು ಇಲ್ಲ, ನಾನು ಇಲ್ಲಿ ನನ್ನ ಜವಾಬ್ದಾರಿ ಇದೆ, ನಾನು ಅಡ್ಮಿನಿಸ್ಟ್ರೇಟರ್ ಆಗಿದ್ದೀನಿ ನಗರಸಭೆಗೆ, ನಿಮಗೆ ಸಮಯಾವಕಾಶ ಜಾಸ್ತಿ ದಿನ ಕೊಡೋಕ್ಕಾಗಲ್ಲ, ಸ್ವಲ್ಪ ಸಮಯದಲ್ಲಿ ನೀವೆಲ್ಲ ಖಾಲಿ ಮಾಡಬೇಕು ಅಂತ ಹೇಳ್ತಾರೆ. 10 ದಿವಸದಲ್ಲಿ ಅದು ಹೇಳಿದ ನಂತರ ಎಲ್ಲ ಒಪ್ಕೊಳ್ತಾರೆ. ಕೆಲವರು ನೀವು ರೈಟಿಂಗಲ್ಲಿ ಕೊಡಿ ನಮಗೆ, ಈ ಥರ ಮತ್ತೆ ನಮ್ಗೆ ಅಂಗಡಿಗಳು ಕೊಡ್ತೀರಾ ಅಂತ ಕೇಳ್ತಾರೆ. ಕೊಟ್ಟಿದ್ದಾರೋ ಇಲ್ಲೋ ಗೊತ್ತಿಲ್ಲ ನನಗೆ. ಅದಾದ ಮೇಲೆ ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ, ನಾವು ಡೆಮಾಲಿಷ್ ಮಾಡಬೇಕು, ಖಾಲಿ ಮಾಡಲೇಬೇಕು ಅಂತ ಹೇಳ್ತಾರೆ. ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾವುದೋ ಒಂದು ಕೆಲಸ, ಸರ್ಕಾರಿ ಕೆಲಸ ಅಥವಾ ಟೆಂಡರ್ ಮಾಡಬೇಕಾದ್ರೆ, ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ, ಒಂದು ಬಿಲ್ಡಿಂಗ್ ಮೇಲೆ ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಫೀಸಿಬಿಲಿಟಿ ರಿಪೋರ್ಟ್ ಬೇಕು. ಏನು ಬೇಕು? ಫೀಸಿಬಿಲಿಟಿ ರಿಪೋರ್ಟ್ ಬೇಕು. ಇಲ್ಲಿ ಒಂದು ತಮಾಷೆ ಮಾತೇನೆಂದರೆ, ಇವತ್ತು ಏನು ನೀರಿಗೆ ಫೀಸಿಬಿಲಿಟಿ ರಿಪೋರ್ಟು ಅದು ಗಟ್ಟಿಯಾಗಿಲ್ಲ, ಶಿಥಿಲಗೊಂಡಿದೆ, ಅದು ಡೆಮಾಲಿಷ್ ಮಾಡಬೇಕಂತ ಏನು ಹೇಳ್ತಾ ಇದ್ದಾರೆ ಅಧಿಕಾರಿಗಳು, ಅದು ಮೇಲೆ ನಮ್ಮ ಸಚಿವರು ಫುಟ್ಪಾತ್ ವ್ಯಾಪಾರಸ್ಥಕ್ಕೆ ಬಿಲ್ಡಿಂಗ್ ಕಟ್ತೀನಿ ಅಂತ ಹೇಳಿದ್ರಲ್ಲ, ಅದರ ಮೇಲೆ IDSMT ಮೇಲೆ ಕಟ್ತೀನಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಕೊಟ್ಟಿರೋವಂಥದ್ದು ಏನು, ಈ ಬಿಲ್ಡಿಂಗ್ ಕಟ್ಟರೆ ಅನುಹಾತಗಳಾಗತ್ತೆ, ಕಟ್ಟಕ್ಕೆ ಯೋಗವಿಲ್ಲ ಅಂತ ಹೇಳ್ತಾ ಇರೋದು. ಫೀಸಿಬಿಲಿಟಿ ರಿಪೋರ್ಟ್ ಕೊಡಬೇಕಾದ್ರೆ ಮೊದಲು ಫೌಂಡೇಶನ್ ನೋಡ್ತಾರೆ, ಮೇಲೆ ಕಟ್ಟರೆ ತಡ್ಕೊಳತ್ತಾ, ಮತ್ತು ಅಲ್ಲಿ ಹಾಕಿರುವಂಥ ಕಾಲಮ್ಸು, ಬೀಮ್ಸು, ಅದು ಆ ವೇಟ್ ತಡತ್ತಾ, ತದನಂತರ ಎಷ್ಟು ವರ್ಷ ಅದು ಈ ಬಿಲ್ಡಿಂಗ್ ಅಂತೂ ನೋಡ್ತಾರೆ. ಆದಮೇಲೆ ಲೋಡ್ ಬೇರಿಂಗ್, ಈ ವೇಟ್ ಹಾಕಿದ್ರೆ, ಈ ತೂಕ ಹಾಕಿದ್ರೆ ಅದು ತಡ್ಕೊಳತ್ತಾ ಅಂತದು, ಇವೆಲ್ಲ ನೋಡಿ ಫೀಸಿಬಿಲಿಟಿ ರಿಪೋರ್ಟ್ ಕೊಡ್ತಾರೆ. ಈ ಏನು ಸುಮಾರು ಸತಿ ನಮ್ಮ ಸಚಿವರು ಹೇಳಿದ್ದಾರೆ, ಮೇಲೆ ನಾನು ಕಟ್ತಾ ಇದ್ದೀನಿ, ಫುಟ್ಪಾತ್ ವ್ಯಾಪಾರಸ್ಥರಿಗೆ ಅನುಕೂಲ ಮಾಡಿಕೊಡ್ತೀನಿ ಅಂತ ಹೇಳಿದ್ರಲ್ಲ, ಅದರ ವಿರುದ್ಧವಾಗಿ ನಾನು ಮಾತಾಡಿದ್ದೆ. ಈ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಟರೆ ಇರಲ್ಲ, ಬಿದ್ದೋಗ್ಬಿಡತ್ತೆ, ಆ ಫೀಸಿಬಿಲಿಟಿ ಇಲ್ಲ ಇದರಲ್ಲಿ ಅಂತ ನಾನು ಹೇಳಿದ್ದೆ. ಆದರೆ ನಗು ಬರುತ್ತೆ,
ಇವರು ಅಡ್ಮಿನಿಸ್ಟ್ರೇಷನ್ ಅಪ್ರೂವಲ್ ಕೊಟ್ಬಿಡ್ತಾರೆ. ತದನಂತರ ಟೆಂಡರ್ ಮಾಡಕ್ಕೆ ಹೊರಡ್ತಾರೆ. ರಿಪೋರ್ಟ್ ಇರಲ್ಲ, ಅದು ಅರ್ಹತೆ ಇಲ್ಲ, ಕಟ್ಟಕ್ಕೆ ಬಿದ್ದೋಗ್ಬಿಡತ್ತೆ ಬಿಲ್ಡಿಂಗ್ ಅಂತ ಹೇಳಿದಿದ್ರೆ ಟೆಂಡರು ಆಗ್ತಾ ಇರ್ಲಿಲ್ವಲ್ಲ. ಟೆಂಡರ್ ಕೂಡ ಆಗ್ಬಿಡತ್ತೆ ಫೀಸಿಬಿಲಿಟಿ ರಿಪೋರ್ಟ್ ಇಲ್ಲದೆ. ಟೆಂಡರ್ ಆಗಿ ವರ್ಕ್ ಆರ್ಡರ್ ಕೊಟ್ಬಿಡ್ತಾರೆ. ಇದು ಯಾರು ಲೋಪ ಅಂತ ಹೇಳಬೇಕು? ಫೀಸಿಬಿಲಿಟಿ ರಿಪೋರ್ಟ್ ಇಲ್ಲದೆ ವರ್ಕ್ ಆರ್ಡರ್ ಹೇಗೆ ಕೊಡ್ತಾರೆ, ಏನು ಮಾಡ್ತಾರೆ? ನಿಜವಾಗ್ಲೂ ಎಲ್ಲರೂ ಬುದ್ಧಿವಂತರೇ, ಇಲ್ಲಿ ಎಲ್ಲ ವಿದ್ಯಾವಂತರೇ. ಏನು ಮಾಡಬೇಕು? ಫೀಸಿಬಿಲಿಟಿ ರಿಪೋರ್ಟ್ ಇಲ್ಲದೆ ಎಲ್ಲ ಆಗ್ಬಿಡತ್ತೆ ಇಲ್ಲಿ ಪ್ರಾಸೆಸ್ಸು. ಮೊನ್ನೆ ಜಿಲ್ಲಾಧಿಕಾರಿಗಳು ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ. ಮತ್ತೆ ನಮ್ಮ CMಗೆ ಯಾಮಾರಿಸ್ತಾರೆ ಇವರು. CM ಇಂದ ಓಪನಿಂಗ್ ಸೆರೆಮನಿ ಮಾಡಿಸ್ತಾರೆ. ಏನು ಪೂಜೆಗಳು ಮಾಡಿಬಿಟ್ಟು ಅದರಲ್ಲಿ ಈ ವರ್ಕು ಇದೆ, ಅವ್ರಿಗೂ ಯಾಮಾರಿಸ್ತಾರೆ. ಈಗ ಜ್ಞಾನ ಆಗಿ ಬಂದಿರೋದು ಫೀಸಿಬಿಲಿಟಿ ರಿಪೋರ್ಟ್ ಈ ರೀತಿ ಇದೆ, ನಾವು ಕಟ್ಟಂಗಿಲ್ಲ, ಮೇಲೆ ಮಾಡಂಗಿಲ್ಲ ಅಂತ ಹೇಳೇ ಇಲ್ಲ ಇವತ್ತವರೆಗೂ. ಆ ಫೀಸಿಬಿಲಿಟಿ ರಿಪೋರ್ಟ್ ಕೊಟ್ಟಿರುವಂಥದ್ದು ಮೇಲೆ ಬಿಲ್ಡಿಂಗ್ ಕಟ್ಟರೆ ಕೆಳಗಡೆ ಬಿದ್ದೋಗ್ಬಿಡತ್ತೆ. ಕೆಳಗಡೆ ಇದ್ದಿದ್ದ ಬಿಲ್ಡಿಂಗು ಏನು ಇನ್ನೂ 10-20 ವರ್ಷ ಇರ್ತಾ ಇತ್ತು, ಅದಕ್ಕೇನು ತೊಂದರೆ ಇರಲಿಲ್ಲ. ಬಹುಶಃ ನಾನು ಅಂದ್ಕೊಂಡಿದ್ದೀನಿ ಇವ್ರ ಮೇಲೆ ಕಟ್ಟಕ್ಕೆ ಕೆಳಗಡೆ ಇರುವಂಥದ್ದು ಹೋಯ್ತು ಸಬ್ಜೆಕ್ಟು. ಅವನು ಯಾವನ ಕಾಂಟ್ರಾಕ್ಟ್ ಬಂದ, ಎಲ್ಲ ಮೇಲೆ ಇದು ಸುಕ್ಕಿ ಎಲ್ಲ ಕಿತ್ತಾಕ್ಬಿಟ್ಟ, ಆವಾಗ ಫೀಸಿಬಿಲಿಟಿ ಇಲ್ಲ, ಕಟ್ಟಂಗಿಲ್ಲ. ಹಾಗೆ ಬಿಟ್ಟಿದ್ರೆ ಈ ಸಮಸ್ಯೆಗಳೇನೇ ಇರ್ತಾ ಇರಲಿಲ್ಲ. ಬಹುಶಃ ಇನ್ನು ಒಂದು 10-20 ವರ್ಷ ಇರ್ಬೋದಾಗಿತ್ತೇನೆ, ಎಲ್ಲರೂ ಜೀವನ ಮಾಡ್ಕೊಂಡು ಆರಾಮಾಗಿರ್ಬೋದಾಗಿತ್ತು. ಇವತ್ತು 170 ಜನ ಇದ್ದಾರಂತೆ ಅಲ್ಲಿ ಅಂಗಡಿಗಳು ಇಟ್ಕೊಂಡು. ಪರ ವ್ಯವಸ್ಥೆ ಎಲ್ಲ ನಾವು ಮಾಡ್ಕೊಳ್ಳಿ, ಎಲ್ಲಿ ಹೋಗೋದವರು? ಏಕಾಏಕಿ ನೀವು ಒಟ್ಟೋಗ್ಬಿಡಿ ಮಾಡ್ಕೊಳ್ಳಿ ಎಲ್ಲನ ಅಂತ ಹೇಳಿದ್ರೆ, ಸಾಲ ಕೊಟ್ಟಿರುವಂಥವ್ರು ಇರ್ತಾರೆ, ಸಾಲ ತೊಗೊಂಡಿರೋರು ಅಂತ ಇರ್ತಾರೆ, ರಿಕವರಿ ಆಗಬೇಕಲ್ಲ ಅವೆಲ್ಲ. ಅಟ್ಲೀಸ್ಟ್ ಅವ್ರಿಗೆ ನನ್ನ ಮನವಿ, ಜಿಲ್ಲಾಧಿಕಾರಿಗಳಿಗೆ ನನ್ನ ಮನವಿ, ಏನು DCC ಬ್ಯಾಂಕ್ ಇದೆ, ಹೇಗೋ ಅದು ಇಂಡೋರ್ ಸ್ಟೇಡಿಯಂ ಮಾಡಕ್ಕೆ ಕೊಟ್ಟಿದ್ದಾರೆ, ಅಲ್ಲಿರುವಂಥ ಜಾಗ ಕೊಡಲಿ. ಹಳೆ ತಾಲೂಕ್ ಪಂಚಾಯತ್ ಆಫೀಸ್ ಇದೆ, ಅದು ಸ್ವಲ್ಪ ಡೆಮಾಲಿಷ್ ಮಾಡಿ ಅಲ್ಲಾದರೂ ಕೊಡಲಿ. ಸೆಂಟರ್ ಆಫ್ ದಿ ಸಿಟಿ ನಡೆಯುತ್ತೆ, ಅಲ್ಲಿ ಜನ ಬರ್ತಾ ಇರ್ತಾರೆ, ಪಬ್ಲಿಕ್ ಫ್ಲೋ ಇದೆ, ಮಾಡ್ಬೋದು. ವ್ಯಾಪಾರಗಳು ಏನೋ ಕಷ್ಟ ಸುಖ ನೋಡ್ಕೋಬೋದು. ನೀವು ಮಾಡ್ತಾ ಇರೋದು ಕೆಟ್ಟ ಕೆಲಸ ಅಂತ ನಾನು ಹೇಳ್ತಾ ಇಲ್ಲ, ಒಳ್ಳೆ ಕೆಲಸನ ಆಗಲಿ, ತೊಂದರೆ ಏನಿಲ್ಲ. ಆದರೆ ಈ ಏನು ಮಾಡಿದ್ದೀರ ಕೆಲಸ ಇವತ್ತವರೆಗೂ ನೀವು ಹೇಳ್ತಾ ಇಲ್ಲ. ಫೀಸಿಬಿಲಿಟಿ ಇಲ್ದಿರುವಂಥದ್ದು ಮೇಲೆ ಕಟ್ಟಕ್ಕೆ ಕೆಳಗಡೆಕ್ಕೆಲ್ಲ ನೀವು ಯಾವಾಗ ಮೇಲೆ ನಾವು ಕಟ್ತೀನಿ ಅಂತ ಹೊರಟ್ರೋ ಆವಾಗ ಅದು ಆ ಡ್ಯೂರಬಿಲಿಟಿ ಇಲ್ಲ, ಆ ಸ್ಟ್ರೆಂತ್ ಇಲ್ಲ, ತಡ್ಕೊಳೋಂಥ ಶಕ್ತಿ ಇಲ್ಲ ಈ ಬಿಲ್ಡಿಂಗ್ ಅಂತ ಹೇಳಿದ್ರು ಅವರು. ಫೀಸಿಬಿಲಿಟಿ ಕೊಟ್ಟಿರೋದಂತೂ ಇವತ್ತವರೆಗೂ ಹೇಳಿದ್ದೀರಾ ಮಾಧ್ಯಮವ್ರಿಗೆ? ಯಾರನ್ನ ಜಿಲ್ಲಾಧಿಕಾರಿ ಆಗಲಿ, ನಮ್ಮ ಮಂತ್ರಿಗಳಾಗಲಿ ಈ ಥರ ಬಿಲ್ಡಿಂಗ್ ಕಟ್ಟರೆ ಬಿದ್ದೋಗ್ಬಿಡತ್ತೆ, ಇರಲ್ಲ, ಸ್ಟೆಬಿಲಿಟಿ ಇಲ್ಲ ಅದರಲ್ಲಿ ಅಂತ ಆ ಫೀಸಿಬಿಲಿಟಿ ರಿಪೋರ್ಟ್ ಬಗ್ಗೆ ಹೇಳಿದಾರ? ಕೆಳಗಡೆ ಇದ್ದಿದ್ದು ಬಿಲ್ಡಿಂಗ್ ಚೆನ್ನಾಗಿತ್ತು, ಇನ್ನೂ ಒಂದು 10-20 ವರ್ಷ ಇರ್ತಾ ಇತ್ತು. ಯಾವಾಗ ಇದು ಐಡಿಯಾ ಮಾರ್ಕೆಟು ನೀವು ಮಾಡಿದ್ರಲ್ಲ, ಅದೇ ಸಮಯದಲ್ಲಿ PCR ಕಾಂಪ್ಲೆಕ್ಸು ಮಾಡಿದ್ದು. 3 ಫ್ಲೋರ್ಸ್ ಕಟ್ಟಿದ್ದಾರೆ, ಚೆನ್ನಾಗಿ ಗಟ್ಟಿಯಾಗಿದೆ ಅವೆಲ್ಲ. ಇದು ಆವಾಗ ಸುಮಾರು ಸಮಸ್ಯೆಗಳಾಯಿತು, ಅದಕ್ಕೆ ಆ ರೀತಿ ಆಗಿರ್ಬೋದು. ಸ್ಟ್ರೆಂತ್ ಇದೆ ಅಂತ ನಾನು ಹೇಳ್ತಾ ಇಲ್ಲ. ಅದರಲ್ಲಿ ಫೀಸಿಬಿಲಿಟಿ ರಿಪೋರ್ಟ್ ಕೊಟ್ಟಿದ್ರೆ ಓಕೆ. ಆ ಫೀಸಿಬಿಲಿಟಿ ರಿಪೋರ್ಟ್ ಕೊಟ್ಟಿರೋದು ಯಾವುದಕ್ಕೆ? ಮೇಲೆ ಕಟ್ಟಿದ್ರೆ ಬಿದ್ದೋಗ್ಬಿಡತ್ತೆ, ತಡ್ಕೊಳೋ ಅಂಥ ಶಕ್ತಿ ಇಲ್ಲ, ಡ್ಯೂರಬಿಲಿಟಿ ಇಲ್ಲ, ಸ್ಟೆಬಿಲಿಟಿ ಇಲ್ಲ. ಕೆಳಗಡೆ ಇರೋ ಅಂಗಡಿಗಳು ಕರೆಕ್ಟಾಗಿತ್ತು, ಇನ್ನು 10-20 ವರ್ಷ ಆರಾಮಾಗಿರ್ಬೋದಾಗಿತ್ತು. ಏನೋ ಮಾಡಿ ಏನೋ ಮಾಡಕ್ಕೆ ಹೋಗಿ ಏನೋ ಆಯಿತು. ಇವತ್ತು ಎಲ್ಲರೂ ಬೀದಿ ಪಾಲಾಗ್ತಾರೆ. ಅಲ್ಲಿ ಏನಿರೋ ಪರ್ಯಾಯ ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಆ ಪರ್ಯಾಯ ವ್ಯವಸ್ಥೆಗೆ ಅಟ್ಲೀಸ್ಟು ಏನು ನಮ್ಮ ತಾಲೂಕ್ ಪಂಚಾಯತ್ ಹಳೇದು ಆಫೀಸ್ ಇದೆ ಕಟ್ಟಡ, ಅಲ್ಲಿ DCC ಬ್ಯಾಂಕ್ ಮುಂದೆ ಹೆಂಗೂ ಖಾಲಿ ಇದೆ ಅವೆಲ್ಲ, ಅಲ್ಲಿ ಕೊಟ್ಟರೆ ಒಳ್ಳೇದಂತ ನನ್ನ ಅಭಿಪ್ರಾಯ. ಏನು ಚಿಂತಾಮಣಿ ಭಾಗದಲ್ಲಿ, ಚಿಂತಾಮಣಿ ನಗರದಲ್ಲಿ
ಏನು ನಮ್ಮ 13, 14, 15, 16, 17, 18, 19 ವಾರ್ಡ್ಗಳಿದೆ. ವಾರ್ಡ್ ನಂಬರ್ಸು ನಗರಕ್ಕೆ ಸೇರುವಂಥದ್ದು. ತಮಗೆಲ್ಲ ತಿಳಿದಿರೋ ಪ್ರಕಾರ ಏನು ನಮ್ಮ ಜಿಲ್ಲಾಧಿಕಾರಿಗಳಿದ್ದಾರೆ, ಅವ್ರು ಹೇಳಕ್ಕೆ ಇಷ್ಟಪಡ್ತೀನಿ. ನಮಗೆ ನೀರು ಸುಮಾರು 8ರಿಂದ 10 ದಿವಸ ಮೇಲೆ ಆಗ್ತಾಯಿದೆ. ನೀರು ಬಂದು ಸಂಪರ್ಕವಾಗಿ ನೀರು ಕೊಡ್ತಾ ಇಲ್ಲ. ನೀರು ಕೊಡಬೇಕಾಗಿರೋದೆ ಯಾರು ನೀರು ಕೊಡ್ತಾ ಇಲ್ಲ. ಇದ್ದಿದ್ದಂಗೆ ಏನು ವಾಲ್ಮ್ಯಾನ್ಸ್ ಇದ್ದಾರೆ ಎಲ್ಲರೂ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಅದಾದ ನಂತರ ಏನು ಬತ್ತಳ್ಳಿ ಅಸ್ಕೆರೆ ನೀರು ಬೇರೆ ಕಡೆ ನಗರದ ಭಾಗದ ಬೇರೆ ಕಡೆ ಹೋಗ್ತಾ ಇದೆ, ನಮ್ಮ ಭಾಗಗಳಿಗೆ ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ? ಯಾಕೆ ಕನೆಕ್ಟ್ ಮಾಡಿಲ್ಲ? ಈಗವರೆಗೂ OSTಗಳಿಗೆ ನಮ್ಗೆ ಯಾಕೆ ಕನೆಕ್ಟ್ ಮಾಡಿಲ್ಲ? ನಾವು ನಗರ ಭಾಗದಲ್ಲಿ ಇಲ್ವಾ? ನಮಗೆ ಅರ್ಹತೆ ಇಲ್ವಾ? ನೀರು ಕೂಡ ಅಂತ ಅರ್ಹತೆ ಈ ಜನರಲ್ಲಿ, ಈ ಭಾಗದ ಜನರಿಗೆ ಇಲ್ವಾ? ಅವೆಲ್ಲ ದಯವಿಟ್ಟು ನೀವು ವಿಚಾರಿಸಬೇಕು. ನಮ್ಮ ಮಂತ್ರಿಗಳು ಇದ್ರ ಬಗ್ಗೆ ಗಮನ ಹರಿಸಬೇಕು. ಏನು ನಮ್ಮ ಮಂತ್ರಿಗಳು 3 ದಿವಸಕ್ಕೆ ಒಂದ್ಸತಿ ನೀರು ಕೊಡೋದು, ಅಷ್ಟು ನೀರಿದೆ ಅಂತ ಹೇಳ್ತಾರೆ. 3 ದಿವಸಕ್ಕಲ್ಲ, 10-12 ದಿವಸ ಆದ್ರೂ ನೀರಿಲ್ಲ. ಬೇಕಾದ್ರೂ ಕೇಳ್ಕೊಳ್ಳಿ, ಅಲ್ಲಿ ಯಾರು ಬೇಕಾದ್ರೂ ಕೇಳ್ಕೊಳ್ಳಿ. 8ರಿಂದ 10 ದಿವಸ ಆಗ್ತಾ ಇದೆ ಒಂದು ಸರ್ದಿ ಬರುವಂಥದ್ದು. ಏನು ಆ ಭಕ್ತಳ್ಳಿ ಅಸ್ಕೆರೆ ನೀರಿದೆ, ನಮ್ಮ ಭಾಗಕ್ಕೂ ಕೊಡಿ. ಅದೇ ರೀತಿ ಲೈಟ್ಗಳು, ಅದನ್ನು ನಗು ಬರುತ್ತೆ. ಎಲ್ಲೋ ಕೂತ್ಕೊಂಡು ಒಂದು ಮನೆಯಲ್ಲಿ ಒಬ್ಬ ಮಹಾನುಭಾವರು ಬಂದಿರೋಂಥ ಹೊಸ ಲೈಟ್ಗಳು ಅಲಾಟ್ ಮಾಡ್ತಾರಂತ ಒಂದೊಂದು ಏರಿಯಾಗೆ ಇಷ್ಟು ಅಂತ. ಜಿಲ್ಲಾಧಿಕಾರಿ ಗಮನಕ್ಕೆ ಬಂದಿದೆಯೋ ಇಲ್ವೋ ಗೊತ್ತಿಲ್ಲ. ಅದು ಯಾರ ಸ್ವತ್ತು ಅಂತಲೂ ಅರ್ಥ ಆಗ್ತಾ ಇಲ್ಲ. ಅದು ನಮ್ಮ ಸ್ವತ್ತು, ನಮ್ಮ ಟ್ಯಾಕ್ಸಿನ ಸ್ವತ್ತು, ನಮ್ಮ ಟ್ಯಾಕ್ಸ್ ದುಡ್ಡಿನಿಂದ ಬಂದಿರುವಂಥದ್ದು. ಯಾರೋ ಕೂತ್ಕೊಂಡು ಎಲ್ಲೋ ಚರ್ಚೆ ಮಾಡಿ ಎಲ್ಲೋ ಅಲಾಟ್ ಮಾಡೋ ಅಂಥದ್ದು, ಅವ್ರು ಲೀಡರ್ಗಳು ಕಳಿಸೋ ಅಂಥದ್ದು, ಲೈಟ್ಗಳು ಹಾಕ್ಸೋವಂಥದ್ದು ಏನಾಗ್ತಾ ಇದೆ? ಇದು ನಗರಸಭೆ ಸ್ವತ್ತಾ ಅಥವಾ ಬೇರೆ ಅವ್ರದ್ದು ಖಾಸಗಿ ಸ್ವತ್ತ ಅಂತ ಅರ್ಥ ಆಗ್ತಾ ಇಲ್ಲ. ಖಾಸಗಿ ಸ್ವತ್ತಾಗಿದ್ರೆ ಅವ್ರು ಮಾಡ್ಕೊಳ್ಳಿ, ನಮ್ಗೇನು ಅಭ್ಯಂತರ ಇಲ್ಲ. ಸರ್ಕಾರಿ ಸ್ವತ್ತಾಗಿರೋದ್ರಿಂದ ಅದು ನಮ್ಮ ದುಡ್ಡು, ನಮ್ಮ ಟ್ಯಾಕ್ಸಿಂದ ಬಂದಿರುವಂಥ ದುಡ್ಡು. ಚಿಂತಾಮಣಿ ನಗರದಲ್ಲಿ ಎಲ್ಲೂ ಲೈಟ್ ಇಲ್ಲ, ಅಲ್ಲಿ ಲೈಟ್ ಹಾಕಬೇಕಾಗಿರುವಂಥ ಕರ್ತವ್ಯ ನಗರಸಭೆದಾಗಿರುತ್ತದೆ. ಯಾರೋ ಹೇಳಿದ ಮಾತುಗಳು ಕೇಳಿಕೊಂಡು, ಯಾರೋ ಲೀಡರ್ ಕಳಿಸ್ಕೊಂಡು ಫೋಟೋಗಳು ತಗೊಂಡು ಬಿಲ್ಡಪ್ಗಳು ಕೊಡುವಂಥದ್ದು, ಲೈಟ್ಗಳು ಅವರು ಅಲಾಟ್ ಮಾಡುವಂಥದ್ದು ಏನು ನಡೀತಾ ಇದೆ ಇಲ್ಲಿ? ಇವೆಲ್ಲ ಆಗಬಾರ್ದು. ದಯವಿಟ್ಟು ಎಲ್ಲಿ ಲೈಟ್ಗಳಿಲ್ಲ, ಲೈಟ್ ಹಾಕಲಿ. ಸುಮಾರು MG ರೋಡ್ ಲೈಟ್ಗಳು ಹೊಟ್ಟೋಗ್ಬಿಟ್ಟಿದೆ. ಚೇಳು ರೋಡಲ್ಲೂ ಲೈಟ್ಗಳಿಲ್ಲ. ಏರಿಯಾಗಳಲ್ಲಿ ಲೈಟ್ ಹಾಕೋಕ್ಕೆ ಮೆಟೀರಿಯಲ್ ಇಲ್ಲ ಅಂತ ಹೇಳ್ತಾರೆ. ನಾನು ಬಾಬು ಅವ್ರಿಗೂ ಮಾತಾಡಿದ್ದೀನಿ, ಮೊನ್ನೆ ಮಾತಾಡಿದ್ದೀನಿ, ಇವತ್ತು ಮಾತಾಡಿದ್ದೀನಿ. ಏನು ಇನ್ಚಾರ್ಜ್ ತೊಗೊಂಡಿದ್ದಾರೆ ಈಗ ಲೈಟಿಂಗ್ದು ಎಲ್ಲ. ಎಲ್ಲ ಲೈಟ್ಗಳು ಹಾಕಲಿ. ಮೆಟೀರಿಯಲ್ ಇಲ್ದಿದ್ರೆ ತೊಗೊಳ್ಳಿ, ಪರ್ಚೇಸ್ ಮಾಡಲಿ. ಕೋರ್ಟಿಗಳಿರತ್ತಲ್ಲ ನಗರಸಭೆಯಲ್ಲಿ ಲೈಟ್ ವಿಚಾರಗಳಾಗಿರ್ಬೋದು. ಈಗ ತಮಗೆ ಕೆರೆ ಇದೆ, ನಕ್ಕುಂದಿ ಕೆರೆ ಡೆವಲಪ್ ಮಾಡ್ತಾ ಇದ್ದಾರೆ, ಬೇರೆ ಕೆರೆಗಳೆಲ್ಲ ಡೆವಲಪ್ ಮಾಡ್ತಾ ಇದೆ. ಸಂತೋಷ ಆಗಲಿ, ಡೆವಲಪ್ಮೆಂಟಿಗೆ ನಾವು ಸದಾ ಇರ್ತೀವಿ. ಆದರೆ ಯಾಕೆ ಗೋಪಸಂದ್ರ ಕೆರೆ ಇವ್ರಿಗೆ ಯಾರಿಗೂ ಕಣ್ಣಿಗೆ ಕಾಣಿಸ್ತಾ ಇಲ್ಲೋ ಗೊತ್ತಿಲ್ಲ. ನಮ್ಮ ಮಂತ್ರಿಗಳಿಗೂ ಯಾಕೆ ಕಾಣಿಸ್ತಾ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ಅಥವಾ ನಮ್ಮ ಜಿಲ್ಲಾಧಿಕಾರಿ ಏನಾಗಿದ್ದಾರೆ ಅವ್ರಿಗೆ ಯಾಕೆ ಕಾಣಿಸ್ತಾ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ಎಂಟೈರ್ ಗೋಪಸಂದ್ರ ಕೆರೆ ಸುಮಾರು ನೀರು ಸೇರಿ ಅದರಲ್ಲಿ ಏನಾಗಿದೆ ಅಂತ ನಿಮ್ಗೆ ಗೊತ್ತಿದೆ, ನಾನು ಹೇಳೋ ಅವಶ್ಯಕತೆ ಇಲ್ಲ. ಸುಮಾರು ಸತಿ ಹೇಳಿದ್ದೀನಿ ನಾನು. ಕಲುಷಿತ ನೀರಾಗಿದೆ. ಆ ಕಲುಷಿತ ನೀರು ಸೇರಿಕೊಂಡು ಅಲ್ಲಿರುವಂಥ ಸುಮಾರು ಬೋರ್ವೆಲ್ಸ್ ಇದೆ. ಆ ಬೋರ್ವೆಲ್ಲು ರೀಚಾರ್ಜ್ಗಳಾಗ್ತಾ ಇರುತ್ತೆ. ಆ ನೀರೆಲ್ಲ ಆ ಕೆರೆ ಡೆವಲಪ್ಮೆಂಟ್ ಮಾಡಿ, ಅದರಲ್ಲಿ ಬೋಟಿಂಗ್ ಮಾಡಿ, ನಮಗೂ ಅಟ್ಲೀಸ್ಟ್ ವಾಕ್ ಮಾಡೋಕ್ಕೆ ಅಲ್ಲಿ ಪಾರ್ಕ್ ಅಂತ ಅದು ಮಾಡಿ, ಈಗ ನೆಕ್ಕುಂದಿ ಕೆರೆ ಆ ಕಡೆ ಎಲ್ಲ ಮಾಡ್ತಾ ಇದ್ದಾರಂತೆ. ಈ ಭಾಗದ ಜನರು ಏನು ನನ್ನ ಅರ್ಥನೇ ಆಗ್ತಾಯಿಲ್ಲ. ಈ ನಾವು ಚಿಂತಾಮಣಿ ಮ್ಯಾಪಲ್ಲಿ ಇದ್ದೀವಿ ಇಲ್ವೋ ಗೊತ್ತಾಗ್ತಾ ಇಲ್ಲ, ಅಥವಾ ನಾವು ಮತಗಳು ಹಾಕಿದ್ದೀವಿ ಇಲ್ವೋ ಈ ಭಾಗದ ಜನರು ನಮ್ಗೆ ಗೊತ್ತಾಗ್ತಾ ಇಲ್ಲ. ಯಾಕೆ ಈ ಶಿಕ್ಷೆ ಕೊಡ್ತಾ ಇದ್ದಾರೆ? ಸೊನ್ಶೆಟ್ಟಿಹಳ್ಳಿಯಲ್ಲಿರುವಂಥ ಸ್ಮಶಾನ ಜಾಗ ಇಲ್ಲ, ಉಣಕ್ಕೆ ಜಾಗ ಇಲ್ಲ, ಒಬ್ಬರ ಮೇಲೆ ಒಬ್ಬರು ಹಾಕ್ತಾ ಇದ್ದಾರೆ. ಅದು ಸ್ಯಾಂಕ್ಷನ್ ಮಾಡಿಕೊಡಿ ಅಂತ ಕೇಳ್ಕೊಂಡೆ, ಅದೂ ಆಗ್ತಾ ಇಲ್ಲ. ನಮ್ಮ ಕಬ್ರಸ್ತಾನ್ಗೆಲ್ಲ ಒಂದು ಸ್ವಲ್ಪ ಜಾಗ ಕೊಡಿ ಅಂತ ಕೇಳಿದೆ, ಅದೂ ಆಗ್ತಾ ಇಲ್ಲ. ಶಾದಿ ಮಹಲ್ ಕಟ್ಕೊಡಿ ಅಂತ ಹೇಳಿದೆ, ಅದೂ ಹಾಕಿಲ್ಲ. 3 ವರ್ಷ ಆಗೋಯ್ತು.
3 ವರ್ಷದಿಂದ ಗೋಪಸಂದ್ರ ಕೆರೆನೂ ಡೆವಲಪ್ ಆಗಿಲ್ಲ. ಸೊಂಶೆಟ್ಟಲ್ಲಿ ಏನು ಸ್ಮಶಾನ ಇದೆ ಅದಕ್ಕೂ ಜಾಗ ಕೊಟ್ಟಿಲ್ಲ, ನಮಗೂ ಜಾಗ ಕೊಟ್ಟಿಲ್ಲ. ಏನು ಮಾಡ್ತಾ ಇದ್ದೀರಾ? ಇನ್ನು ಎಲ್ಲ ಪೂರ್ತಿ ಟರ್ಮ್ ಆಗಿಬಿಟ್ರೆ ಆಗತ್ತೇನೋ ಬಹುಶಃ. ಅಟ್ಲೀಸ್ಟ್ ನಮ್ಮ ಗೋಪಸಂದ್ರ ಕೆರೆ ಆದರೂ ಡೆವಲಪ್ ಮಾಡಿ. ಅದಾದಮೇಲೆ ಏನು ಸ್ಟೇಡಿಯಂ ಇದೆ, ಆ ಸ್ಟೇಡಿಯಮಲ್ಲಿ ಸುಮಾರು ಸಾವಿರಾರು ಜನರ ವಾಕ್ ಮಾಡ್ತಾಯಿದ್ರು, ನಗರ ಭಾಗದಲ್ಲಿ ಇದ್ದಿದ್ದು. ಅಲ್ಲೇನು ಮಾಡಿಬಿಟ್ರಿ, ಸಿಂಥೆಟಿಕ್ ಟ್ರ್ಯಾಕ್ ಅಂತೆ. ಸಿಂಥೆಟಿಕ್ ಟ್ರ್ಯಾಕು ಮಾಡಿ ಎಲ್ಲ ಬೇರೆ ಕಡೆ ಮಾಡಿದ್ದು ಚೆನ್ನಾಗಿರ್ತಾ ಇತ್ತು. ಹೋಗ್ಬಿಟ್ಟು ನಗರ ಭಾಗದಲ್ಲಿ ಅಟ್ಲೀಸ್ಟ್ ಸಾವಿರಾರು ಜನ ಪ್ರತಿಯೊಬ್ಬನಿಗೆ ಬೆಳಗ್ಗೆ ಎದ್ದೇಳಿದ ತಕ್ಷಣ ಟಿಫನ್ ಆಗಿದೆ ಅಂತ ಕೇಳುವಂಥ ದಿನಗಳಲ್ಲ. ಮಾತ್ರೆ ತಿಂದಿದ್ದೀರಾ ಅಂತ ಕೇಳಬೇಕು ಈಗ ಸ್ಟಾರ್ಟಿಂಗಲ್ಲೇ. BP ಶುಗರ್ ತಿಂದಿದ್ದೀರಾ, ಬೇರೆ ಕಾಯಿಲೆಗಳು ತಿಂದಿದ್ದೀರಾ ಅಂತ, ಅಂಥ ಪರಿಸ್ಥಿತಿಗಳಿರುವಂಥ ದಿನಗಳು ಇವು. ಅಂಥ ಸಂದರ್ಭದಲ್ಲಿ ಸಿಂಥೆಟಿಕ್ ಟ್ರ್ಯಾಕ್ ಮಾಡಿಬಿಟ್ಟು ಏನು ಸಾವಿರಾರು ಜನ ವಾಕ್ ಮಾಡ್ತಾ ಇದ್ರು, ಇವತ್ತು ಸಾವಿರಾರು ಜನ ವಾಕ್ ಮಾಡೋಕ್ಕೆ ಜಾಗ ಇಲ್ಲ. ಪಾಪ ರಸ್ತೆಗಳಲ್ಲಿ ವಾಕ್ ಮಾಡ್ತಾ ಇದ್ದಾರೆ. ಯಾಕೆ ಬೇಕಾಗಿದ್ದೆ ಇವೆಲ್ಲ? ಮಾಡಿ, ಜನರ ಬಗ್ಗೆನೂ ಸ್ವಲ್ಪ ಆಲೋಚನೆ ಮಾಡಿ. ತಪ್ಪೇನಿದೆ, ನೀವು ಮಾಡ್ತಾ ಇರೋದು ತಪ್ಪಂತ ಹೇಳ್ತಾ ಇಲ್ಲ. ಸಿಂಥೆಟಿಕ್ ಟ್ರ್ಯಾಕ್ ಏನು ಮಾಡಬೇಕಾಗಿದೆ ಎಲ್ಲ ಆಚೆ ಮಾಡಿದ್ರೆ ಭಾಳ ಚೆನ್ನಾಗಿರ್ತಾ ಇತ್ತು. ಏನು ಇವತ್ತು ವಾಕಿಂಗ್ ಮಾಡೋಕ್ಕೆ ಮತ್ತೊಂದು ಇನ್ನೊಂದು ಸ್ಪೋರ್ಟ್ಸ್ಗೆಲ್ಲ ಚೆನ್ನಾಗಿತ್ತಲ್ಲಿ. ಒಳ್ಳೆ ನಿಂಗೆ ಬಿಟ್ಟಿರೋವಂಥದ್ದು ನಾವು ಹೇಳ್ಬೋದು ಅಷ್ಟೇ, ಆರ್ಡ್ರ್ ಮಾಡೋಕ್ಕಂತೂ ಆಗಲ್ಲ. ಇಂಥ ಸುಮಾರು ಸಮಸ್ಯೆಗಳಿದೆ. ಅವು ಕೂಡ ಆಗಿದೆ ಹಾಸ್ಪಿಟ್ಲಲ್ಲಿ ಅಂತ ಗೊತ್ತಾಯಿತು. ನೆಗ್ಲಿಜೆನ್ಸಿ. ಇವತ್ತು ಕೆಲವು ಆ್ಯಂಬುಲೆನ್ಸ್ಗಳು ಬೇಕಾದರೆ ನಾವು ಫೋನ್ಗಳು ಮಾಡಿದ್ರೆ ಗಂಟೆಗಳಿಗೆ ಬರಲ್ಲ ಆ್ಯಂಬುಲೆನ್ಸ್ಗಳು. ಡಾಕ್ಟರ್ಸು ನೆಗ್ಲೆಕ್ಟ್ ಮಾಡ್ತಾರೆ. ಯಾಕೆ ಈ ಥರ ನೆಗ್ಲಿಜೆನ್ಸಿ ಆಗ್ತಾಯಿದೆ ಅಂತೂ ಗೊತ್ತಾಗ್ತಾ ಇಲ್ಲ. ಹಾಸ್ಪಿಟಲ್ ದೊಡ್ಡದಾಗಿದೆ, ಆದರೆ ಅಲ್ಲಿರೋ ಬೇಕಾಗಿರೋಂಥ ಸ್ಟಾಫ್ ಇಲ್ಲ, ಡಾಕ್ಟರ್ಸ್ ಇಲ್ಲ. ಇವೆಲ್ಲ ಭರ್ತಿ ಮಾಡೋವಂಥದ್ದು ಯಾರ್ದು ಕರ್ತವ್ಯ? ನಮ್ಮ ಮಿನಿಸ್ಟ್ರ್ ಕರ್ತವ್ಯ. ಮಾಡಬೇಕು. ಈಗ ಎಲ್ಲೂ ಇಲ್ಲದೆ ಇರುವಂಥ ನಮ್ಮ ತಾಲೂಕು ಅಷ್ಟು ಡೆವಲಪ್ ಆಗ್ತಾ ಇದೆ, ಮಾದರಿ ಆಗ್ತಾ ಇದೆ. ಮಾದರಿ ಆಗುವಾಗ ಎಲ್ಲ ಕಂಪ್ಲೀಟು ಡೆವಲಪ್ ಮಾಡಬೇಕು. ಈಗ ನಮ್ಮ ಮುನ್ಸಿಪಾಲ್ಟಿನವರು ಅಷ್ಟೇ, ಇಂಜಿನಿಯರ್ಸ್ ಇಲ್ಲ, ಸುಮಾರು ಇಂಜಿನಿಯರ್ಸ್ ಅವಶ್ಯಕತೆ ಇದೆ. ಇವೆಲ್ಲ ಭರ್ತಿ ಮಾಡಬೇಕಾಗಿದ್ದು 3 ವರ್ಷ ಕಳೆದೋಗ್ಬಿಟ್ಟಿದೆ, ಇನ್ನೂ ಆಗ್ತಾ ಇಲ್ಲ. ಮಣ್ಣದ ಆ ಮಣ್ಣು ಅದೇ ನಮ್ಮ ಕಮಿಷನರು ಅವರು ಖಾಸಗಿ ಜಾಗದಲ್ಲಿ ಮಣ್ಣು ಓಡಿಸ್ಕೊಂಡಿದ್ದಾರಂತೆ. ಏನಲ್ಲಿ ಸ್ಟೇಡಿಯಂ ಆಗ್ತಾ ಇದೆ, ಆ ಸ್ಟೇಡಿಯಂ ಮಣ್ಣು ಅವ್ರ ಜಾಗಕ್ಕೆ ಹಾಕ್ಕೊಂಡಿದ್ದಾರೆ ಟಿಪ್ಪರ್ಸ್ ಮೂಲಕ ಅಂತ ಹೇಳಿದ್ದಾರೆ. ನಮ್ಮ ಕಮಿಷನರ್ ಗೊತ್ತಲ್ಲ, ಅವರು ಆರ್ಡಿನರಿ ಪರ್ಸನ್ ಅಲ್ಲ, ಎಕ್ಸ್ಟ್ರಾರ್ಡಿನರಿ ಪರ್ಸನ್ನು. ಅವ್ರ ಬಗ್ಗೆ ನಾವೇನು ಹೇಳೋಕ್ಕೂ ಆಗಲ್ಲ. ಕ್ರಮ ಜರುಗಿಸ್ಬೇಕಾಗಿರೋದು ಬಿಟ್ಟಿರೋದು ಅವ್ರಿಗೆ DC ಆಗಲಿ, ತಹಶೀಲ್ದಾರ್ ಆಗಲಿ, ಅಥವಾ ನಮ್ಮ ಮಿನಿಸ್ಟ್ರ್ ಆಗಲಿ. ಅವರೇ ಕಣ್ಮುಚ್ಕೊಂಡಿದ್ರೆ ನಾವೇನು ಮಾಡೋಕ್ಕಾಗತ್ತೆ? ಈಗ ಚೇಲ್ ರೋಡಲ್ಲಿ ಯಾವುದೋ ಒಂದು ಹೇಳಿದ್ರು ಮಣ್ಣು ಏನೋ 6000 ಲೋಡ್ಗಳು ಕೆರೆ ಎಲ್ಲ ಎದ್ಬಿಟ್ಟಿದ್ದಾರೆ, ಹಾಕ್ಕೊಂಡಿದ್ದಾರೆ ಅಂತ. ಆ ವಿಚಾರ ಯಾರು ಮಾತಾಡೋರು? ಯಾರು ನೋಡಿದ್ದಾರೆ? ಎಲ್ಲ ಗೊತ್ತಿದೆ, ಮಿನಿಸ್ಟ್ರಿಗೂ ಗೊತ್ತಿದೆ, ತಹಶೀಲ್ದಾರ್ಗೂ ಗೊತ್ತಿದೆ, DC ಅವ್ರಿಗೂ ಗೊತ್ತಿದೆ. ಕ್ರಮ ಯಾರು ಜರುಗಿಸೋದು? ಅವರೇ ತಾನೇ.